ಎವ್ರಿ ಸಕ್ಸಸ್ ಸ್ಟೋರಿ ಇಸ್ ಆಲ್ಸೋ ಅ ಸ್ಟೋರಿ ಆಫ್ ಗ್ರೇಟ್ ಫೇಲ್ಯೂರ್ ಅಂತ ಇದ್ರೊಳಗೆ ಒಂದು ಲೈನ್ ಬರ್ತದ. ಇಫ್ ಯು ವಾಂಟ್, ಈಗ ನೋಡತ್ತೀರಿ ನೀವು, ನಾ ಜಸ್ಟ್ ಬಾಗ್ಲಾ ತೆಗೆದು ಬಲಗಾಲಿಟ್ಟು ಒಳಗೆ ಬರತ್ತೇನೆ. ಸ್ಟಿಕ್ ನೋಟ್ಸ್ ಒಳಗಡೆ ಯಾಕೆ ಬರಿತೀನಿ ಅಂತಂದರೆ, ಈಗ ಏನಾದರೂ ನಾವು ಏನು ಓದ್ತೀನಿ, ಏನು ನಾಷ್ಟ ಮಾಡಿ ನಾಷ್ಟವನ್ನು ಮುಗಿಸ್ಕೊಂಡು ಇವತ್ತು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡೋದು, ಪ್ರಯತ್ನ ಹಾಕೋದು, ಪರಿಶ್ರಮ ಪಡೋದು. ರಿಸಲ್ಟ್ ಎಲ್ಲ ಮೇಲೆ ಭಗವಂತ ಕೊಡ್ತಾನೆ. ನಮಸ್ಕಾರ. ಇವತ್ತಿನ ಸ್ಟಡಿ ಬ್ಲಾಗ್ ಒಳಗಡೆ ನಾನು ಅರ್ಲಿ ಮಾರ್ನಿಂಗ್ 5:45 ಇದ್ದೇನೆ. ಹೊರಗಿನ ಒಂದು ವಾತಾವರಣವನ್ನು ನಿಮ್ಗೆ ನನಗೆ ತೋರಿಸ್ತೀನಿ. ಇದು 5:50 ಆಗೈತಿ. ಇನ್ಮೇಲೆ ನಾನು ಲೈಬ್ರರಿಗೆ ಹೋಗ್ಬೇಕು. ವಾತಾವರಣ ಚೆನ್ನಾಗದ, ತಂಪಾಗಿದೆ, ಕೂಲಾಗಿದೆ, ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ವಾಹನಗಳಿಲ್ಲ. ಸೊ ನಾನು ಇನ್ಮೇಲೆ ಲೈಬ್ರರಿಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ವಿನ್ ಅನ್ನುವಂಥ ದ ಬೆಸ್ಟ್ ಇಂಟರ್ನ್ಯಾಷನಲ್ ಸೆಲ್ಲರ್ ಬುಕ್, ಅದನ್ನು ಶುಭಕೇರ್ ಅವರು ಬರ್ದಾರ. ಈ ಬುಕ್ಕನ್ನು ನಾನು 2-3 ಬಾರಿ ಓದಿದ್ದೀನಿ. ಇದ್ರೊಳಗಡೆ ಒಂದು ಕೊಟೇಶನ್ ಬಹಳ ಇಷ್ಟ ಆಯಿತು, ಅದನ್ನು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಎವ್ರಿ ಸಕ್ಸಸ್ ಸ್ಟೋರಿ ಇಸ್ ಆಲ್ಸೋ ಅ ಸ್ಟೋರಿ ಆಫ್ ಗ್ರೇಟ್ ಫೇಲ್ಯೂರ್ ಅಂತ ಇದ್ರೊಳಗೆ ಒಂದು ಲೈನ್ ಬರ್ತದ. ಇಫ್ ಯು ವಾಂಟ್ ಟು ಸಕ್ಸೀಡ್ ಡಬಲ್ ಯುವರ್ ಫೇಲ್ಯೂರ್ ರೇಟ್ ಅಂತ. ಹಂಗಂದ್ರೆ ನೋಡಿ, ಯಾವಾಗ ನಾವು ಫೇಲ್ ಆಗ್ತೀವಿ ಅವಾಗ ಮಾತ್ರ ನಮಗೆ ನಾವು ಎಲ್ಲಿ ಫೇಲ್ ಆಗತ್ತೀವಿ, ನಾವು ಎಲ್ಲಿ ಹಿಂದುಳಿಯತ್ತೀವಿ ಅನ್ನೋದು ಗೊತ್ತಾಗುತ್ತೆ. ನಾನು ನಿಮಗೆ ಇದ್ರ ಮುಖಾಂತರ ಹೇಳೋದಿಷ್ಟ, ಏನೇ ಕೆಲಸ ಯಾವುದೇ ಒಂದು ವಿಷಯದಲ್ಲಿ ನೀವು ಮಾಡದೆ, ನೀವು ಅದಕ್ಕೊಂದು ಆಳಕ್ಕೆ ಇಳಿದೇನೆ ಅದರಲ್ಲಿ ಈಜಾಡದೆ ನಿಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇಫ್ ಯು ವಾಂಟ್ ಟು ಸಕ್ಸೀಡ್ ಡಬಲ್ ಯುವರ್ ಫೇಲ್ಯೂರ್ ಅನ್ನುವಂಥ ಮಾತು ನಮಗೂ ಕೂಡ ಅನ್ವಯ ಆಗುತ್ತದೆ, ಹೌದಲ್ವಾ? ಬೆಳಿಗ್ಗೆ ಸ್ವಲ್ಪ ಸ್ನಾನ ಮಾಡ್ದೆ. ಇವಾಗ ನೀವು ನೋಡ್ತಿರೋ ಹಂಗಿದೆ. ಸೊ ಜಸ್ಟ್ ಗೋಯಿಂಗ್ ಫಾರ್ ಲೈಬ್ರರಿ. ಹೌದು, ಸ್ವಲ್ಪ ಮಾರ್ನಿಂಗಲ್ಲಿ ನಾನು ಫ್ರೆಶ್ ಅಪ್ ಆಗಿರಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀನಿ ಇವತ್ತು. ಈಗ ನಾನು ಲೈಬ್ರರಿಗೆ ಹೊಂಟೇನಿ. ಲೈಬ್ರರಿ ಒಳಗೆ ತೋರಿಸ್ತೀನಿ ನಾನು ಇವತ್ತು ಏನು ಓದ್ತೀನಿ, ಏನು ಮಾಡ್ತೀನಿ ಅಂತ. ನೀವು ಕೂಡ ಈ ಒಂದು ಬ್ಲಾಗನ್ನು ಎಂಜಾಯ್ ಮಾಡತ್ತೀರಿ ಅಂದ್ಕೊಳ್ತೀನಿ. ನಿಮ್ಗೆ ಇನ್ನೂ ಯಾವ ರೀತಿ ಬ್ಲಾಗ್ ಬೇಕಾಗಿದೆ ಮತ್ತು ಯಾವ ವಿಷಯದ ಮೇಲೆ ಬೇಕಾಗಿದೆ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಾನು ಅದಕ್ಕೆ ಪ್ರತ್ಯೇಕವಾದ ಸಮಯ ತಗೊಂಡು ವೀಡಿಯೋ ಮಾಡ್ತೀನಿ. ಈಗ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ, ಇಲ್ಲಿ ಯಾರೂ ಕೂಡ ಇರಲ್ಲ, ನಾವೇ ಕೂಡ ಚೆನ್ನಾಗಿ ಓದ್ಬೋದು. ಮಾರ್ನಿಂಗ್ ಇವನ್ ಫ್ರೆಶ್ ಗಾಳಿ ಕೂಡ ಇರೋದ್ರಿಂದ ಫ್ರೆಶ್ ಥಾಟ್ಸ್ ಕೂಡ ಇರ್ತಾವೆ. ನಾವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನನ್ನ ಬ್ಲಾಗ್ಸ್ ನಿಮಗೆಲ್ಲ ಬಹಳಷ್ಟು ಹೆಲ್ಪ್ ಆಗ್ತಾ ಇದ್ದಾವೆ ನಿಮ್ಮ ಸ್ಟಡೀಸ್ ಒಳಗಡೆ. ಬಟ್ ಏನಾಗ್ತದೆ ಅಂತಂದರೆ, ಕೆಲವೊಂದು ಸಲ ಬದಲಾವಣೆಗಳನ್ನು ನಾವು ತರಕ್ಕೆ ಪ್ರಯತ್ನ ಪಡಬೇಕು. ಅಷ್ಟು ಬೇಗನೆ ಆಗಲ್ಲ, ಅದು ನನಗೆ ಗೊತ್ತದ. ಈಗ ಆಲ್ರೆಡಿ ನಾವೆಲ್ಲ ಧಾರವಾಡದಲ್ಲಿ ಇರೋದ್ರಿಂದ ನಾವು ಚೆನ್ನಾಗಿ ಓದ್ತಾ ಇದ್ವಿ, ಅದೇನು ಸಮಸ್ಯೆ ಇಲ್ಲ. ಬಟ್ ನೀವು ಏನು ಮಾಡಬೇಕಂತಂದರೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಸ್ಟಡೀಸಲ್ಲಿ ಚೇಂಜಸ್ಗಳನ್ನು ತೊಗೊಂಬರ್ರಿ, ಒಳ್ಳೆಯದಾಗುತ್ತೆ. ನಮ್ಮದು ಲೈಬ್ರರಿ ಬಂತ, ಅದನ್ನು ಹೇಳ್ದಂಗೆ ರೂಮ್ನಿಂದ ಲೈಬ್ರರಿಗೆ ಒಂದು 2 ನಿಮಿಷ ಪರ್ಕ್ ಆಗುತ್ತೆ, ದೂರ ಆಗುತ್ತೆ. 2 ನಿಮಿಷದಾಗ ಬರ್ಬೋದು. ಈಗ ಲೈಬ್ರರಿ ಮೇಲೆ ಹತ್ತಿ ಓದಾಕ ಚಲೋ ಮಾಡೋದು ಈಗ ಕೆಲಸ. ಸರ್, ನೀವು ಡೈಲಿ ಎಷ್ಟು ತಾಸು ಓದ್ತೀರಿ ಅಂತಂದು ಭಾಳ ಮಂದಿ ಕೇಳತ್ತಿದ್ರಿ. ಒಂದು 9-10 ತಾಸು ಓದ್ತೀನಿ ಒಮ್ಮೊಮ್ಮೆ. ರವಿವಾರ ದಿನ ಓದಲ್ಲ, ಜಸ್ಟ್ ರಿವಿಷನ್ಸ್ ಮತ್ತು ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡೋದು. ಉಳ್ಕಿದ ದಿನ ಐ ಜಸ್ಟ್ ಸ್ಟಡಿ. ಇದೆಲ್ಲ ಮುಗಿಸ್ಕೊಂಡು ನಾನು ಲೈಬ್ರರಿ ಒಳಗೆ ಬರಬೇಕಪ್ಪ ಅಂತಂದ್ರೆ 15-20 ನಿಮಿಷ ಆಗುತ್ತೆ. ಈಗ ನೋಡತ್ತೀರಿ ನೀವು, ನಾನು ಜಸ್ಟ್ ಬಾಗ್ಲಾ ತೆಗೆದು ಬಲಗಾಲಿಟ್ಟು ಒಳಗೆ ಬರತ್ತೇನೆ. ನಂದು ಒಂದು ಲೈಬ್ರರಿ ಅಂತಂದ್ರೆ ಒಂದು ಹೊಸ ಹುರುಪು ಒಳಗೆ ಬಂದುಬಿಡ್ತದೆ, ನಾವು ಗೊತ್ತಾಗಂಗಿಲ್ಲ. ಸೊ ಅಂಥ ಹುರುಪನ್ನು ನಾವು ಯಾವಾಗಲೂ ಕೂಡ ಕಳ್ಕೊಬಾರ್ದು ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಇವತ್ತು ಓದಬೇಕು ಅನ್ನೋದು ಬಹಳ ಐತಿ. ಅದಕ್ಕೆ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ, ಅಫ್ಕೋರ್ಸ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎಕ್ಸಸೈಸ್ ಮಾಡಿ ನೀರೆಲ್ಲ ಕುಡಿದು ಅದೆಲ್ಲ ಮಾಡ್ತೀನಿ. ಇದು ಮಾಡಿದಾದ್ಮೇಲೆ ನಾವು ಲೈಬ್ರರಿಗೆ ಬಂದ ತಕ್ಷಣ ಅಥವಾ ಮಾರ್ನಿಂಗ್ ನಾವು ಏನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಇವತ್ತು ನಾನು ಏನು ಓದ್ತೀನಿ ಆ ಓದುವಂಥ ವಿಷಯವನ್ನು ನಾವು ಫಸ್ಟಿಗೆ ನಮ್ಮ ಡೈರಿ ಒಳಗಡೆ ನಾವೇನು ಮಾಡಬೇಕು, ಅದನ್ನು ಬರೀಬೇಕು. ಇದನ್ನು ನೀವು 1 ಡೇ 2 ಡೇ 3 ಡೇ ಹಿಂಗೆ ಮಾಡ್ತಾ ಹೋದಂಗೆ ಒಂದು ನಿಮ್ಗೆ ಅದೇನಾಗುತ್ತೆ, ಹವ್ಯಾಸ ಹಾಬಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ರತಿದಿನ ನಿಮ್ಗೆ ಗೊತ್ತಾಗದೆ ಹಂಗೆ ನೀವೇ ಬರಿತಾ ಹೋಗ್ತೀರಿ. ಪ್ರಾರಂಭದೊಳಗಡೆ ನಿಮಗೆ ಏನು ಬರಿಬೇಕಂತ ಅನ್ನೋದು ಕೂಡ ಬರಲ್ಲ. ಏನು ಬರಿಬೇಕು ಅಂತಂದರೆ, ಅವತ್ತಿನ ದಿನ
ಬಹಳ ಮುಖ್ಯವಾಗಿ ನಾನು ಯಾವ ಒಂದು 5 ವಿಷಯ ಅಥವಾ ನಾನು 5 ವಿಷಯ ಅಂತಂದರೆ ಒಂದೇ ಸಬ್ಜೆಕ್ಟಾಗಿಂದ 5 ಟಾಪಿಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಷಯದ ಬೇರೆ ಬೇರೆ ಟಾಪಿಕ್ ಸಬ್ ಟಾಪಿಕ್ಗಳ ಹೆಸರಾಗಿರ್ಬೋದು, ಅದನ್ನು ನೀವು ಬರೀಬೇಕು. ಒಟ್ಟಿನೊಳಗಡೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಇವತ್ತಿನ ದಿನ ನಾನು ಏನು ಓದಾಕೆ ಹೊಂಟೇನಿ, ಮತ್ತು ಕೊನೆಗೆ ನಾನು ರಾತ್ರಿ ಈ ಒಂದು ಸಬ್ಜೆಕ್ಟ್ ಮೇಲೆ ಯಾವ ಟೆಸ್ಟನ್ನು ಬಿಡಿಸ್ತೀನಿ ಅಥವಾ ಕ್ವಶನ್ ಪೇಪರನ್ನು ನೋಡ್ತೀನಿ ಅಥವಾ ರಿವಿಷನ್ ಮಾಡ್ತೀನಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹೀಗೆ ಮಾಡ್ತಾ ಹೋದಂಗೆ ನಿಮಗೊಂದು ಗೊತ್ತಾಗದೇ ಇರೋ ರೀತಿ ನಿಮಗೊಂದು ಒಳಗಿನ ಖುಷಿ ನಿಮ್ಗೆ ಸಿಗಾಕೆ ಸ್ಟಾರ್ಟ್ ಆಕೈತಿ. ಅದು ಸುಮ್ಮನೆ ಕೇಳಿದರೆ ಆಗಲ್ಲ, ಅದನ್ನು ಮಾಡಿದರೆ ಮಾತ್ರ, ಮಾಡ್ತಾ ಹೋದಂಗೆ ಮಾತ್ರ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ. ಹಿಂಗೆ ಬರ್ಯಾಕೆ ನಿಮಗೆ ಭಾಳ ಟೈಮ್ ಏನು ಬೇಕಾಗಿಲ್ಲ. ಪ್ರಾರಂಭದೊಳಗೆ ಇದೊಂದು 10 ನಿಮಿಷ ತೊಗೋಬೋದು. ದಿನಾಲೂ ನೀವು ಬರೆದು ನಿಮ್ಮ ಕೈಗೆ ನಿಮ್ಮ ತಲೆಗೆ ಏನಾದರೂ ದಡ್ಡು ಬಿದ್ದುಬಿಟ್ರೆ, ಅಂದರೆ ರೂಢಿ ಆಗಿಬಿಟ್ರೆ, ಖಂಡಿತವಾಗ್ಲೂ ಕೂಡ ನೀವೇನು ಮಾಡ್ತೀರಿ, ಬೇಗನೆ ಬರಿತೀರಿ. ಸೊ ಇದನ್ನು ಮಾಡಬೇಕು. ಇದು ಬರೆದಾದ್ಮೇಲೆ ನೀವು ಸ್ಟಿಕ್ ನೋಟ್ಸ್ ಒಳಗೂ ಕೂಡ ನಾನು ಬರಿತೀನಿ. ಸ್ಟಿಕ್ ನೋಟ್ಸ್ ಒಳಗೆ ಯಾಕೆ ಬರಿಬೇಕಂತಂದು ಮತ್ತೊಬ್ಬರು ಪ್ರಶ್ನೆ ಕೇಳಿದರು. ಯಾಕಂದರೆ ಒಂದು ಡೈರಿ ಒಳಗಡೆ ನಾನು ಮೇಂಟೈನ್ ಮಾಡ್ತೀನಿ. ಏನಂತಂದರೆ ಒಂದು ತಿಂಗಳೊಳಗೆ ಏನು ಓದೀನಿ, 15 ದಿನದೊಳಗೆ ಏನು ಓದೀನಿ, ಒಂದು ವಾರದೊಳಗೆ ಏನು ಓದೀನಿ ಅಂತ ಒಮ್ಮೆಲೆ ತೆಗೆದು ನೋಡ್ಬೋದು. ಸ್ಟಿಕ್ ನೋಟ್ಸ್ ಒಳಗಡೆ ಯಾಕೆ ಬರಿತೀನಿ ಅಂತಂದರೆ, ಈಗೇನಾದರೂ ನಾವು ಏನು ಓದ್ತೀನಿ, ಏನು ಇವತ್ತು ಓದಿ ಮುಗಿಸ್ತೀನಿ ಅನ್ನೋ ಟಾಪಿಕನ್ನು ಅಲ್ಲಿ ಸ್ಟಿಕ್ ನೋಟ್ಸಲ್ಲಿ ಬರೆದು ನಮ್ಮ ಕಣ್ಣು ಮುಂದೆ ಹಚ್ಚಿಬಿಟ್ರೆ, ಅವತ್ತು ನಾವು ಓದೋವಂಥ ವಿಷಯ ನಮಗೆ ಕ್ಲಿಯರಾಗಿ ಗೊತ್ತಿರ್ತದೆ. ಓಕೆ, ಇವತ್ತು ಮುಗಿದಿದೆ ಅಂತಂದು ನಾವೇನು ಮಾಡ್ಬೋದು, ಅಲ್ಲಿ ಅದಕ್ಕೆ ನಾವು ಗುರುತು ಹಾಕ್ಬೋದು. ಓದಿದ್ದೆಲ್ಲ ಹಿಂಗೆ ಮಾಡ್ತಾ ಹೋಗ್ಬೋದು. ಹಿಂಗೆ ನೀವು ಯಾರೆಲ್ಲ ಏನು ಮಾಡತ್ತಿಲ್ಲಲ್ವೋ, ಹಿಂಗೆ ಒಂದು ಸಲ ಮಾಡಿ ನೋಡ್ರಿ. ನಿಮಗೆ ಒಂದೊಂದು ಸಲ ಅನಿಸ್ತತಿ, ಏನಪ್ಪ ಇವತ್ತು ನಾನು ಇಷ್ಟು ಓದಬೇಕಂತ ಅಂದ್ಕೊಂಡಿದ್ನಿ, ಬಟ್ ಓದೋಕ್ಕಾಗಿಲ್ಲ. ಯಾಕೆ ಓದೋಕ್ಕಾಗಿಲ್ಲ ಅಂತಂದು ನಿಮಗೆ ನೀವು ಪ್ರಶ್ನೆ ಕೇಳ್ಕೋಬೇಕು. ಈಗ ನಾನು ನಿಮ್ಗೆ 100 ಮಾತುಗಳನ್ನು ಹೇಳ್ತೀನಿ, 100 ಕಥೆಗಳನ್ನು ಹೇಳ್ತೀನಿ. ನೀವು ಅದನ್ನು ಒಂದು ಸಲ ಅದನ್ನು ಅಳವಡಿಸ್ಕೊಂಡಾಗ ಅಥವಾ ಅದನ್ನು ಪ್ರಯತ್ನ ಪಟ್ಟಾಗ ತಾನೇ ಗೊತ್ತಾಗಕ್ಕೆ ಸಾಧ್ಯ. ಅದಕ್ಕೆ ಒಂದು ಸಲ ಪ್ರಯತ್ನ ಪಡ್ರಿ. ಅದಕ್ಕೋಸ್ಕರನೇ ಈ ಒಂದು ಸ್ಟಿಕ್ ನೋಟ್ಸ್ ಅನ್ನುವಂಥ ಈ ಒಂದು ಸ್ಟಡಿ ಟೆಕ್ನಿಕ್ಕನ್ನು ನಿಮ್ಮ ಒಂದು ಸ್ಟಡಿ ಒಳಗಡೆ ಯೂಸ್ ಮಾಡೋಕ್ಕೆ ಕಲಿಯಿರಿ. ಈಗ ಏನು ಸಾಮಾನ್ಯವಾಗಿ ನಾನೆಲ್ಲ ಬರ್ದ್ನಿ, ಈಗ ಅದನ್ನು ನೀಟಾಗಿ ಏನು ಮಾಡ್ತಾಯಿದ್ದೀನಿ, ಎಲ್ಲ ನಾವು ಬರೆದಿದ್ದನ್ನು ನನ್ನ ಒಂದು ಸ್ಟಡಿ ಕ್ಯಾಬಿನ್ನ ಮುಂದ್ಗಡೆ ನನ್ನ ಕಣ್ಣೆದುರಿಗೆ ಕಾಣುವಂಥ ಜಾಗದೊಳಗೆ ಅದನ್ನು ಹಚ್ಚಾತೇನೆ. ಹಿಂಗೆ ಅವತ್ತಿನ ದಿನ ನಾನು ಏನು ಓದ್ತೀನಿ, ಏನು ಮುಗಿಸ್ತೀನಿ ಅನ್ನೋದು ದಿನವಿಡೀ ನನ್ನ ಕಣ್ಣಿಗೆ ಕಾಣ್ತದೆ. ಅವತ್ತಿನ ದಿನಾಂಕ ಹಾಕಿ, ಅವತ್ತಿನ ದಿನ ಹಾಕಿ ಅದರ ಮೇಲ್ಗಡೆ ನಾನು ಬರಿತೀನಿ. ದಯವಿಟ್ಟು ಹೇಳ್ತೀನಿ, ನೀವು ಇದನ್ನು ಮರಿಬೇಡ್ರಿ. ಇನ್ನು ಮನೋವಿಜ್ಞಾನ ಅನ್ನೋ ವಿಷಯನ ನಾನು ಓದ್ತಾ ಇದ್ದೀನಿ. GPSTRಗಾಗಲಿ, HSTRಗಾಗಲಿ, PSTRಗಾಗಲಿ, ಮತ್ತು ಬೇರೆ ಬೇರೆ ಎಲ್ಲ ಪರೀಕ್ಷೆಗಳಿಗೆ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಒಳಗಡೆ ಎಜುಕೇಷನ್ ಸೈಕಾಲಜಿ ನೋಟ್ಸ್ ಬಹಳ ಮುಖ್ಯ. ಈ ನೋಟ್ಸನ್ನು ನಾನು ಆಲ್ಮೋಸ್ಟ್ ಇನ್ನೊಂದು 5-10% ಅಷ್ಟೇ ಇದೆ ಅಂತಂದರೆ, ಇನ್ನೊಂದು 2-3 ಏನು ಯೂನಿಟ್ ಒಳಗಡೆ ಇಂಪಾರ್ಟೆಂಟ್ ಬರೆಯೋದಿದೆ. ಅದನ್ನು ಬರೆದ ತಕ್ಷಣವೇ ನಾನು ಅದನ್ನು ಒಂದು ಸಲ ಮತ್ತೆ ನೀಟಾಗಿ ಎಲ್ಲ ಕನ್ನಡದ ಅಕ್ಷರಗಳನ್ನು ಮುದ್ರಣ ಮಾಡಿ ನಿಮಗೆ ಕೊಡ್ತೀನಿ. ಅಂತ್ಯಂತ ಕಡಿಮೆ ಬೆಲೆಯೊಳಗಡೆ ನಿಮ್ಗೆ ಕೊಡೋಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಿನ ಒಂದು ಏನು ನಾನು ಈ ಒಂದು ಎಜುಕೇಷನ್ ಸೈಕಾಲಜಿ ನೋಟ್ಸನ್ನು ನಿಮ್ಗೆ ಕೊಡೋಕ್ಕಂತ ಒಂದು ಗುಂಪನ್ನು ರಚನೆ ಮಾಡೀನಿ. ಆ ಗುಂಪಿಗೆ ನೀವು ಎಲ್ಲರೂ ಕೂಡ ಸೇರಿಕೊಳ್ಳಿ. ಅದ್ರ ಮುಖಾಂತರ ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ. ಜಿನ್ ಪಿಯಾಜೆ ಅವ್ರದ್ದು ಬೌದ್ಧಿಕ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಬರ್ತದೆ. ಅದರೊಳಗೆ 4 ಹಂತಗಳದಾವ. 4 ಹಂತಗಳನ್ನು ನೀವು ನೋಡತ್ತೀರಿ. ಈಗ ಸಂವೇದನಾಗತಿಶೀಲ ಹಂತ ಆಗಿರ್ಬೋದು, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಅಮೂರ್ತ ಕಾರ್ಯ ಹಂತ, ಇವೇನದಾವ ಬಹಳ ಮುಖ್ಯ. ಇದರೊಳಗಡೆ ಲಕ್ಷಣಗಳನ್ನು ಪರೀಕ್ಷೆ ಒಳಗೆ ಕೇಳ್ತಾನೆ. ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಈ ಕೆಳಗಿನ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಯಾವ ಹಂತದಲ್ಲಿ ಕೇಳಲಾಗ್ತದೆ ಅಂತಂದ ಪ್ರಶ್ನೆ ಕೇಳ್ತಾರೆ. ಈಗ ಕೇಳಿದ್ದಾರೆ ಇದನ್ನು, ಅದಕ್ಕೋಸ್ಕರನೇ ನೀವು ಓದಬೇಕು. ಒಬ್ಬ ಹುಡುಗ ಎಷ್ಟು ಚೆನ್ನಾಗಿ ಏನು ಸೃಜನಾತ್ಮಕವಾಗಿ ಒಂದು ಸಮಸ್ಯೆಯನ್ನು ತಾರ್ಕಿಕ ವಿಚಾರ ಮಾಡಿ ಅದನ್ನು ಬಿಡಿಸ್ತಾ ಇದ್ದಾನೆ. ಇದು ಯಾವ ಒಂದು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದೊಳಗೆ ಬರ್ತದೆ ಅಂತಂದರೆ, ಯಾವ ಹಂತದೊಳಗೆ ಬರ್ತದೆ ಅಂತಂದರೆ ಅಮೂರ್ತ ಕಾರ್ಯ ಹಂತ. ಇನ್ನು ಪಿಯಾಜೆ ಅವರು ನೈತಿಕ ಸಿದ್ಧಾಂತ ಕೂಡ ಕೊಟ್ಟಾರ. ಪೂರ್ವ ನೈತಿಕ, ಪರಮಾದಿತ್ಯ ಮತ್ತು ಸ್ವಯಂ ಆಧಿಪತ್ಯ ಹಂತ ಅಂತ ಬರ್ತಾವ. ಇನ್ನು ಇದಾದಮೇಲೆ ನಾನು ವೈಯಕ್ತಿಕ ಭಿನ್ನತೆಗಳನ್ನು ಓದಿದೆ. ಇಲ್ಲಿ ನಾನು ಏನು ಮಾಡಿದ್ದೆ ಅಂತಂದರೆ, ಮಾರ್ನಿಂಗ್ 2 ಸೆಷನನ್ನು ಮಾಡಿಕೊಂಡೆ.
ಮೊದಲನೇ ಸೆಷನ್ ಬಂದುಬಿಟ್ಟು 1.5 ತಾಸಿಂದು, ಅಂದರೆ 1 ತಾಸು 30 ನಿಮಿಷ 90 ನಿಮಿಷ ಅಂತ. ಆಮೇಲೆ ಒಂದು 10 ನಿಮಿಷ ನಾನು ಓದಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಮತ್ತೆ ಪ್ರಾರಂಭ ಮಾಡಿದೆ. ಇದರೊಳಗಡೆ ಏನಾಯಿತು, 2 ಸೆಷನನ್ನು ನಾನು ಏನು ಮಾಡಿದೆ, ಇಲ್ಲಿ ಮುಗಿಸಿದೆ. 2ನೇ ಸೆಷನ್ ಒಳಗೆ ಕೂಡ ಅಷ್ಟೇ. ಈಗ ಏನು ಹಿಂದಿನ ಸೆಷನ್ ಒಳಗೆ ಓದಿದ್ದೆ ಅದನ್ನು ನಾನು ರಿವಿಷನ್ ಮಾಡ್ತೀನಿ, ನನಗೆ ನೆನಪು ಉಳಿಬೇಕು ಅಂತ. ಇಲ್ಲ ಅಂತಂದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇನೋ ಇಷ್ಟ ಇದ್ದರೆ ಮುಂದುವರ್ಸ್ಕೊಂಡು ಹೋಗ್ತೀನಿ, ನಾನು ಬರೆದಿರ್ತೀನಿ. ಸೊ ಹಿಂಗೆ ಮಾಡ್ತಾ ಕೊನೆಗೆ ನಾನು ನಾಷ್ಟವನ್ನು ಮುಗಿಸ್ಕೊಂಡು ಇವತ್ತಿನ ದಿನವಡೆ ಹಿಂಗೆ ನಾನು ಪ್ರಾರಂಭ ಮಾಡಿದೆ. ನಿಮಗೆ ಇದೇ ರೀತಿ ಮತ್ತು ಬೇರೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ. ನಮಸ್ಕಾರ.